ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ. ಲೈಕ್ ನಿಮಗೆ ಆ್ಯಪ್ ಓಪನ್ ಆಗ್ತಾ ಇಲ್ಲ, ಅಥವಾ ಆ್ಯಪ್ನಲ್ಲಿ ಪಿ ಡಿ ಎಫು ಅಸೈನ್ಮೆಂಟ್ ಪಿ ಡಿ ಎಫ್ ಆಗ್ಬೋದು, ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಆಗ್ಬೋದು, ಓಪನ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಹೇಳಿ. ಸೊ ಅದು ಸೊಲ್ಯೂಷನ್ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮೆಲ್ಲ ಒಂದು ಡೌಟ್ಸು ಎಲ್ಲ ಒಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದರೆ. ಸೊ ಫಸ್ಟ್ ಆಫ್ ಆಲ್ ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಇದೆಯಲ್ಲ, ಸೊ ಇದನ್ನು ನೀವು ಓಪನ್ ಆಗ್ತಾ ಇಲ್ಲ ಅಂದರೆ ನೀವು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ. ಓಕೆ, ಕೆಲವೊಂದು ಟೈಮ್ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ ಮತ್ತೆ ಲಾಗಿನ್ ಆಗಿ. ಓಕೆ, ನೀವು ಮತ್ತೆ ಪಿ ಡಿ ಎಫ್ ಎಲ್ಲ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ಓಕೆ, ಅಥವಾ ಅದೇ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ನಮಗೆ ಆ್ಯಪ್ ಓಪನ್ ಆಗ್ತಾ ಇಲ್ಲ, ಓಪನ್ ಆಗ್ತಾ ಇದೆ ಬಟ್ ನಮಗೆ ಅಸೈನ್ಮೆಂಟು ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಓಪನ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಇಲ್ಲ. ಓಕೆ, ನಾವು ಕ್ಲಿಕ್ ಮಾಡಿದ್ರು ಏನು ರೆಸ್ಪಾನ್ಸೇ ತೋರಿಸ್ತಾ ಇಲ್ಲ ಅದರಲ್ಲಿ. ಸೊ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಿದೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ನೀವು ಸಾಕಷ್ಟು ಟೈಮ್ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಬಟ್ ಏನೂ ಯೂಸ್ ಆಗ್ತಾ ಇಲ್ಲ ಅಂದರೆ, ಸೊ ಅವಾಗ ನೀವೇನು ಮಾಡಬೇಕು, ಈ ಒಂದು ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ಯು ಹ್ಯಾವ್ ಟು ಅನ್ಇನ್ಸ್ಟಾಲ್ ದಿಸ್ ಆ್ಯಪ್. ಓಕೆ, ಅನ್ಇನ್ಸ್ಟಾಲ್ ಮಾಡಿ ಇದನ್ನು. ಸೊ ಇದನ್ನು ಅನ್ಇನ್ಸ್ಟಾಲ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಪ್ಲೇಸ್ಟೋರ್ನಲ್ಲಿ ಕ್ರೋಮನ್ನು ಡೌನ್ಲೋಡ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲರ ಮೊಬೈಲ್ನಲ್ಲಿ ಕ್ರೋಮ್ ಇದ್ದೇ ಇರುತ್ತೆ, ಕ್ರೋಮ್ ಬ್ರೌಸರ್. ಈ ಆ್ಯಪ್ ಇದೆ ನೋಡಿ, ನೋಡ್ಬೋದು. ಸೊ ಇದನ್ನು ನೀವೇನಾದರೆ ಡೌನ್ಲೋಡ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಡೆಫಾಲ್ಟ್ ಆಗಿ ಎಲ್ಲರ ಆ್ಯಪ್ನಲ್ಲಿ ಎಲ್ಲರ ಮೊಬೈಲ್ನಲ್ಲಿ ಇದ್ದೇ ಇರುತ್ತೆ ಗೂಗಲ್ ಕ್ರೋಮ್. ಓಕೆ, ಯು ಹ್ಯಾವ್ ಟು ಓಪನ್ ದಿಸ್. ಸೊ ಈ ರೀತಿ ಗೂಗಲ್ ಕ್ರೋಮ್ ಇರುತ್ತೆ ನೋಡಿ, ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಏನು ಸರ್ಚ್ ಮಾಡಬೇಕಂದ್ರೆ, ಸೊ ಫಸ್ಟ್ ನೀವು ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಅನ್ಇನ್ಸ್ಟಾಲ್ ಮಾಡಬೇಕು ನಿಮ್ಮ ಮೊಬೈಲಿಂದ. ಓಕೆ, ಅನ್ಇನ್ಸ್ಟಾಲ್ ಮಾಡಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕೆ ಎಸ್ ಒ ಯು ಸ್ಟಡಿ ಅಂತ ಇಲ್ಲಿ ಸರ್ಚ್ ಮಾಡಿ. ಕೆ ಎಸ್ ಒ ಯು ಸ್ಟಡಿ, ರೈಟ್, ಈ ರೀತಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಕೆ ಎಸ್ ಒ ಅಕಾಡೆಮಿಕ್ ಅಂತ ಬರುತ್ತೆ, ರೈಟ್. ಬಿಫೋರ್ ದಟ್ ಏನು ಹೇಳ್ತಾ ಇರುತ್ತೆ ನೋಡಿ, ಇಲ್ಲಿ ನಿಮಗೆ 3 ಡಾಟ್ಸ್ ಇದೆ. ಓಕೆ, ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ಡೌನ್ ಸ್ಕ್ರಾಲ್ ಮಾಡಿ. ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಆಪ್ಷನ್, ಇದನ್ನು ಎನೇಬಲ್ ಮಾಡಿ. ಓಕೆ, ಇದನ್ನು ಎನೇಬಲ್ ಮಾಡಿ. ಓಕೆ, ಆ್ಯಂಡ್ ನಾವು ಗೂಗಲ್ನಲ್ಲಿ ಕೆ ಎಸ್ ಒ ಸ್ಟಡಿ ಅಂತ ಸರ್ಚ್ ಮಾಡಿರ್ತೀರಾ, ಇಲ್ಲಿ ಕೆ ಎಸ್ ಒ ಅಕಾಡೆಮಿಕ್ ಅಂತ ಹಾಕಿದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡಿ. ಕೆ ಎಸ್ ಒ ಅಕಾಡೆಮಿಕ್ ಅಂತ ಬಂದಿದೆ ನೋಡಿ, ಗೂಗಲ್ನಲ್ಲಿ ಕೆ ಎಸ್ ಒ ಸ್ಟಡಿ ಅಂತ ಹಾಕಿ ಇಲ್ಲಿ ಕೆ ಎಸ್ ಒ ಅಕಾಡೆಮಿಕ್ ಅಂತ ಬರುತ್ತೆ. ಇದರ ಡೈರೆಕ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ, ರೈಟ್. ಸೊ ಇದು ಸೇಮ್ ಆ್ಯಪ್ ಇದೆ ಅದು, ಬಟ್ ಅದು ನೀವು ಆ್ಯಪ್ನಲ್ಲಿ ಯೂಸ್ ಮಾಡ್ತೀರಾ, ಇಲ್ಲಿ ವೆಬ್ಸೈಟ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಸೇಮ್ ಇಂಟರ್ಫೇಸ್ ಇದೆ, ಸೇಮ್ ಸಾಫ್ಟ್ವೇರ್ ಇದೆ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಸೊ ನೀವು ಅಡ್ಮಿಷನ್ ಟೈಮ್ನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅದೇ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ, ಲಾಗಿನ್ ಆಗುತ್ತೆ. ಸೊ ನಾನು ನಮ್ಮ ಮೊಬೈಲ್ ನಂಬರ್ ಹಾಕ್ತೀನಿ ನೋಡಿ. ಸೊ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಒ ಟಿ ಪಿ ಬರುತ್ತೆ, ಒ ಟಿ ಪಿಯಿಂದ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಸ್ವಲ್ಪ ಟೈಮ್ ತೊಗೊಳತ್ತಿದೆ ಲಾಗಿನ್ ಆಗಲಿಕ್ಕೆ. ಓಕೆ, ಸೊ ಈ ರೀತಿ ಏನಂದರೆ ಲಾಗಿನ್ ಆಗುತ್ತೆ, ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ರೀತಿ ನೀವು ಇದನ್ನು ಇಲ್ಲಿಂದ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಅಸೈನ್ಮೆಂಟ್ ಅಂತ ಆಪ್ಷನ್ ಇದೆ, ಅಸೈನ್ಮೆಂಟ್ ಅಂತ ಕ್ಲಿಕ್ ಮಾಡಿ, ರೈಟ್. ಸೊ ನಾನು 3rd ಇಯರ್ ಇದ್ದೀನಿ, ನನ್ನ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅದೆಲ್ಲ ತೋರಿಸುತ್ತೆ ಇಲ್ಲಿ. ಸೊ ಲೈಕ್ ನಾನು ಹಿಸ್ಟ್ರಿನಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಐ ವಿಲ್ ಕ್ಲಿಕ್ ಆನ್ ಹಿಸ್ಟ್ರಿ, ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಅಸೈನ್ಮೆಂಟ್ ಕ್ವಶನ್, ಇಲ್ಲಿ ಡೌನ್ ಸೈಡ್ ನೀವು ನೋಡ್ಬೋದು, ಇದು ಅಸೈನ್ಮೆಂಟ್ ಕ್ವಶನ್. ಸೊ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ ನಿಮಗೆ, ವ್ಯೂ ಮತ್ತು ಡೌನ್ಲೋಡ್. ಸೊ ನೀವು ಏನು ಮಾಡಬೇಕಂದ್ರೆ ಡೌನ್ಲೋಡ್ ಮಾಡೋಕ್ಕೆ ಕೂಡ ಕ್ಲಿಕ್ ಮಾಡ್ಬೋದು. ಡೌನ್ಲೋಡ್ ಮಾಡೋಕ್ಕೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಗೇನ್ ಅಂತ ಹಾಕಿ, ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗ್ತಾ ಇದೆ, ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ. ಸೊ ಕೆಲವೊಂದರಲ್ಲಿ ಇದು ಡೈರೆಕ್ಟ್ ತೋರಿಸೋದಿಲ್ಲ, ಆವಾಗ ನೀವೇನು ಮಾಡಬೇಕು, ಪಾಪಪ್ಪನ್ನು ಎನೇಬಲ್ ಮಾಡಬೇಕಾಗತ್ತೆ. ಇಲ್ಲಿ 3 ಡಾಟ್ಸ್ ಇರುತ್ತೆ, ಇಲ್ಲಿ ಡೌನ್ಲೋಡ್ಸ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತಲ್ಲ, ಇಲ್ಲಿ ಯಾವುದು ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ, ಜಸ್ಟ್ ನಾವು ಡೌನ್ಲೋಡ್ ಮಾಡಿದ್ದೀನಲ್ಲ ಅದು ನೋಡ್ಬೋದು ಇಲ್ಲಿ. ಈ ರೀತಿ ನೀವು ಪಿ ಡಿ ಎಫು, ಅಸೈನ್ಮೆಂಟ್ದು, ಟೆಕ್ಸ್ಟ್ ಬುಕ್ದು ಡೌನ್ಲೋಡ್ ಮಾಡ್ಬೋದು. ಅದೇ ರೀತಿ ಈಗ ನೋಡ್ಬೋದು, ಸೊ ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಇಲ್ಲಿರುತ್ತೆ, ಎಸ್ ಎಲ್ ಎಮ್ ರೆಪೋಸಿಟರಿನಲ್ಲಿ ಇರುತ್ತೆ. ಇಲ್ಲಿ ಹೋದ ತಕ್ಷಣ ನಿಮಗೆ ಯಾವ್ದು ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಬೇಕು ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ ಇರುತ್ತೆ. ಇಲ್ಲಿ ನೀವೇನಾದರೆ ವ್ಯೂ ಮೇಲೆ ಅಥವಾ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಆಪ್ಷನ್ ಬರುತ್ತೆ, ಓಪನ್ ಅಂತ ಹಾಕಿ, ಓಪನ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಆಗ್ತಾ ಇದೆ, ನೋಡ್ಬೋದು ನೋಟಿಫಿಕೇಷನಲ್ಲಿ. ಓಕೆ, ಇದು ಡೌನ್ಲೋಡ್ ಆಗಿದೆ. ಓಕೆ, ಸೊ ಇದು ಇಂಟರ್ನೆಟ್ ಸ್ಪೀಡ್ ಮೇಲೆ ಇರುತ್ತೆ. ಓಕೆ, ಸೊ ಕೆಲವೊಬ್ರಿಗೆ ಡೈರೆಕ್ಟ್ ಓಪನ್ ಆಗೋದಿಲ್ಲ ಡೌನ್ಲೋಡ್ ಆಗಿ. ಸೊ ನೀವೇನು ಮಾಡಬೇಕು, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಂಡ್ ಡೌನ್ಲೋಡ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ ಜಸ್ಟ್ ನಾವು ಡೌನ್ಲೋಡ್ ಆಗಿದೆ ಇದು. ಎಸ್, ಸೊ ಈ ರೀತಿ ಏನಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಕೂಡ ಡೌನ್ಲೋಡ್ ಮಾಡ್ಬೋದು, ಅಸೈನ್ಮೆಂಟ್ ಪಿ ಡಿ ಎಫನ್ನು ಕೂಡ ಡೌನ್ಲೋಡ್ ಮಾಡಬೇಕು, ಆ್ಯಂಡ್ ಅಸೈನ್ಮೆಂಟ್ ಕೂಡ ಇಲ್ಲಿಂದ ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು. ಓಕೆ, ರೈಟ್, ನಾವು ನೋಡ್ಬೋದು ಆ ಹೋಮಲ್ಲಿ ಹೋಗಿ ಅಸೈನ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ.
ಈಗ ನಾನು ಒಂದು ಅಸೈನ್ಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಅಸೈನ್ಮೆಂಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವ ಸಬ್ಜೆಕ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಸಬ್ಜೆಕ್ಟ್ ನೇಮ್ ಎಲ್ಲ ಹಾಕಬೇಕು ನೀವು. ಓಕೆ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಅಗೇನ್ ಸಬ್ಜೆಕ್ಟ್ ನೇಮ್ ಹಾಕಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಅದೇ ಸೇಮ್ ಸಬ್ಜೆಕ್ಟ್ ನೇಮ್ ಹಾಕಿ ಚೂಸ್ ಎ ಫೈಲ್ ಆಪ್ಷನ್ ಇರುತ್ತೆ. ಚೂಸ್ ಎ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಅಸೈನ್ಮೆಂಟ್ ಎಲ್ಲಿರುತ್ತೆ ಅದು ಏನು ಫೈಲ್ ನೇಮ್ ಹಾಕಿರ್ತೀರಾ ಡಾಕ್ಯುಮೆಂಟ್ಸ್ನಲ್ಲಿ ಹೋಗಿ ಓಕೆ ಯಾವ ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ದು ನೀವು ಅಸೈನ್ಮೆಂಟು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಗೂಗಲ್ ಕ್ರೋಮ್ನಲ್ಲಿ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನಾವು ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಬೇಕಂತ ಹೇಳಿದ ಯೂನಿವರ್ಸಿಟಿಯಿಂದ. ಓಕೆ, ಸೊ ಆ್ಯಪ್ ವರ್ಕ್ ಆಗ್ತಾ ಇಲ್ಲ ಕೆಲವೊಂದು ಮೊಬೈಲ್ಸ್ನಲ್ಲಿ. ಈ ರೀತಿ ನೀವು ಡೈರೆಕ್ಟ್ ಗೂಗಲ್ ಕ್ರೋಮ್ನಲ್ಲಿ ಕೂಡ ಇದು ಯೂಸ್ ಮಾಡ್ಬೋದು. ಓಕೆ, ಸೊ ಎನಿ ಟೈಮ್ ನೀವು ಲಾಗಿನ್ ಆಗ್ಬೋದು, ಲಾಗಿನ್ ಆಗೇ ಇರುತ್ತೆ. ಓಕೆ ಓಕೆ ನೋ ಪ್ರಾಬ್ಲಮ್. ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ವಾಟ್ ಇಸ್ ದಟ್, ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಶಾರ್ಟ್ಕಟ್ನಲ್ಲಿ ಹೋಗಿ ಆ್ಯಂಡ್ ಆ್ಯಡ್ ಅಂತ ಹಾಕಿ. ಓಕೆ, ಈ ರೀತಿ ಆದರೆ ಡೈರೆಕ್ಟಾಗಿ ನಿಮಗೆ ಎನಿ ಟೈಮ್ ನೀವು ಏನಂದರೆ ಇಲ್ಲಿಂದ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೊ ನಿಮ್ಮ ಆ್ಯಪನ್ನು ನೀವು ನೋಡ್ಬೋದು. ರೈಟ್, ಸೊ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದರೆ ಅದು ಆ್ಯಪ್ ವರ್ಕ್ ಆಗೋದಿಲ್ಲ, ಬಟ್ ಗೂಗಲ್ ಕ್ರೋಮಿಂದ ವರ್ಕ್ ಆಗುತ್ತೆ. ಓಕೆ, ಸೊ ಐ ಹೋಪ್ 100% ಎಲ್ಲರಿಗೂ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಈ ರೀತಿ ಏನಂದರೆ ನೀವು ಟ್ರೈ ಮಾಡಿ ನೋಡಿ. ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ.